ನಡುರಾತ್ರಿಯಲ್ಲಿ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಆತ್ಮಸಾಕ್ಷಿ ಎಚ್ಚರ ಆಯ್ತಾ? ಮನಮೋಹನ್ ಸಿಂಗ್ ನಿಧನರಾದಾಗ ಏನೂ ಮಾತಾಡದೆ ಸುಮ್ಮನಿದ್ದ ಅಮಿತಾಬ್ ಇದ್ದಕ್ಕಿದ್ದ ಹಾಗೆ ಈಗ ಅವರನ್ನ ಸ್ಮರಿಸಿದ್ದು ಹೇಗೆ? ಸತೀಶ್ ಆಚಾರ್ಯ ಅವರ ಅರ್ಥಪೂರ್ಣ ಕಾರ್ಟೂನ್ ಹಂಚಿಕೊಂಡು ಅಮಿತಾಬ್ ಯಾರಿಗೆ ಯಾವ ಸಂದೇಶ ರವಾನಿಸಿದ್ದಾರೆ? ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಬೆಲೆ ಏರಿಕೆ ಬಗ್ಗೆ ಆಗಾಗ ಮಾತಾಡ್ತಿದ್ದ ಅಮಿತಾಬ್ ಈಗ ಸುಮ್ಮನಾಗಿರೋದು ಯಾಕೆ? ಇದ್ದಕ್ಕಿದ್ದಂತೆ ಅಮಿತಾಬ್ ಬಚ್ಚನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಬರೆದು ಡಾಕ್ಟರ್ ಮನಮೋಹನ್ ಸಿಂಗ್, ಜಾಕಿರ್ ಹುಸೇನ್, ಶ್ಯಾಮ್ ಬೆನಗಲ್ ಮತ್ತು ರತನ್ ಟಾಟಾ ಅವರ ನೆನಪು ಮಾಡಿಕೊಂಡಿದ್ದಾರೆ. ಒಬ್ಬ ಪಾರ್ಸಿ, ಒಬ್ಬ ಮುಸ್ಲಿಂ, ಒಬ್ಬ ಸಿಖ್ ಮತ್ತು ಒಬ್ಬ ಹಿಂದೂ 2024ರಲ್ಲಿ ನಿಧನರಾದ್ರು. ಇಡೀ ದೇಶ ಅವರೆಲ್ಲರನ್ನೂ ಭಾರತೀಯರು ಅಂತ ಮಾತ್ರವೇ ನೆನಪಿಸಿಕೊಳ್ತು ಮತ್ತು ಶ್ರದ್ಧಾಂಜಲಿ ಸಲ್ಲಿಸ್ತು ಅಂತ ಬರೆದಿದ್ದಾರೆ. ಸತೀಶ್ ಆಚಾರ್ಯ ಅವರ ಕಾರ್ಟೂನ್ ಅನ್ನ ಶೇರ್ ಮಾಡಿ ಶುಕ್ರವಾರ ಬೆಳಗ್ಗಿನ ಜಾವ 3 ಗಂಟೆಗೆ ಇನ್ಸ್ಟಾಗ್ರಾಂನಲ್ಲಿ ಅವರು ಹಾಕಿರುವ ಪೋಸ್ಟ್ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರುವ ಅಮಿತಾಬ್ ಬಚ್ಚನ್ ಅದ್ಯಾಕೆ ಮನಮೋಹನ್ ಸಿಂಗ್ ನಿಧನದ ಹೊತ್ತಲ್ಲಿ ಮೌನವಾಗಿದ್ರು ಅನ್ನೋ ಪ್ರಶ್ನೆ ಎದ್ದಿತ್ತು. ಮನಮೋಹನ್ ಸಿಂಗ್ ಅವಧಿಯಲ್ಲಿ ಪೆಟ್ರೋಲ್ ದರ ಹೆಚ್ಚಳದ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತಾಡಿದ್ದ ಬಚ್ಚನ್ ಮೋದಿ ಕಾಲದಲ್ಲಿ ಪೆಟ್ರೋಲ್ ದರ ಏರಿಕೆ ಬಗ್ಗೆ ಚಕಾರ ಎತ್ತಿರಲಿಲ್ಲ. ಕಡೆಗೆ ಮನಮೋಹನ್ ಸಿಂಗ್ ನಿಧನರಾದಾಗ ಜಗತ್ತೇ ಅವರ ನಿಧನಕ್ಕೆ ಕಂಬನಿ ಮಿಡಿತಾ ಇದ್ದಾಗ ಅಮಿತಾಬ್ ಬಚ್ಚನ್ ಸುದ್ದಿನೇ ಇರಲಿಲ್ಲ. ಆದರೆ ಆ ಹೊತ್ತಲ್ಲಿ ಅವರು ಫೇಸ್ಬುಕ್ನಲ್ಲಿ ಆಕ್ಟಿವ್ ಆಗೇ ಇದ್ರು. ಮನಮೋಹನ್ ಸಿಂಗ್ ನಿಧನರಾಗಿ ಅವರ ಅಂತ್ಯ ಸಂಸ್ಕಾರವೂ ನಡೆದು ಕಡೆಗೆ ಅಸ್ಥಿ ವಿಸರ್ಜನೆಯ ಬಳಿಕವೂ ಅಮಿತಾಬ್ ಬಚ್ಚನ್ ಒಂದೇ ಒಂದು ಶಬ್ದವನ್ನೂ ಅವರ ಕುರಿತು ಆಡಿರಲಿಲ್ಲ. ಆದರೆ ಅವರು ಬದುಕಿದ್ದಾಗ ಅವರ ಆಡಳಿತದ ಕಾಲದಲ್ಲಿ ಪೆಟ್ರೋಲ್ ದರ ಏರಿಕೆಯ ಬಗ್ಗೆ ಮಾತ್ರ ತರತರವಾಗಿ ಲೇವಡಿ ಮಾಡಿದ್ದವರಾಗಿದ್ರು ಅಮಿತಾಬ್ ಬಚ್ಚನ್. ಅದೇ ಅಮಿತಾಬ್ ಬಚ್ಚನ್ ಮೋದಿ ಕಾಲದಲ್ಲಿ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿರುವಾಗ್ಲೂ ಮಾತಾಡಿಲ್ಲ, ಟೀಕೆ ಮಾಡಿಲ್ಲ. ಈಗ 4 ಮಹಾನ್ ವ್ಯಕ್ತಿಗಳ ಬಗ್ಗೆ ಬಚ್ಚನ್ ಒಟ್ಟಿಗೆ ಹೇಳಿರೋದಾದ್ರೂ ಏನು? ಅವರೆಲ್ಲ ಬೇರೆ ಧರ್ಮದವರಾಗಿದ್ದರೂ ಭಾರತೀಯರು ಅಂತಾನೆ ನೆನಪಿಸಿಕೊಳ್ಳಲಾಗ್ತಿದೆ ಅನ್ನೋದು ಅವರ ಮಾತು. ಇದೇನು ಹೊಸ್ತಲ್ಲ, ಲಾಗಾಯ್ತಿನಿಂದಲೂ ಇದು ಭಾರತದ ಸಂಸ್ಕೃತಿ. ಆದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ಹೀಗ್ಯಾಕೆ ಹೇಳಬೇಕು ಅಂತ ಅನ್ನಿಸ್ತು? ಯಾಕವರನ್ನ ಭಾರತೀಯರು ಅಂತ ನೋಡದೆ ಒಡೆದು ನೋಡ್ಬೇಕಾಗಿಲ್ಲ ಅಂತ ಅಮಿತಾಬ್ ಒತ್ತಿ ಹೇಳಿದ್ದಾರೆ. ಹೀಗೆ ಹೇಳುವ ಮೂಲಕ ಅವ್ರು ಯಾರ್ಯಾರಿಗೆ ಸಂದೇಶವನ್ನ ರವಾನಿಸ ಬಯಸಿದ್ದಾರೆ? ಮಾತಾಡಬೇಕಾದಾಗ ಮಾತಾಡದೆ ಸುಮ್ಮನಿರ್ತಾರೆ ಅನ್ನೋ ವ್ಯಾಪಕ ಟೀಕೆಗೆ ಉತ್ತರವಾಗಿ ಈಗ ಅಮಿತಾಬ್ ಮೋದಿ ಸರ್ಕಾರವನ್ನ ಎಚ್ಚರಿಸಿದ್ರ. ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೇನೆ ಅಲ್ವಾ ಹೀಗೆ ಒಡೆದು ಜನರ ಧರ್ಮದ ಆಧಾರದಲ್ಲಿ ನೋಡೋಕೆ ಶುರುವಾಗಿರೋದು. ಸಂತೆಯಲ್ಲಿ, ಬಾಜಾರ್ನಲ್ಲಿ ಮುಸ್ಲಿಮರು ತಮ್ಮ ಅಂಗಡಿ ಎದುರು ತಮ್ಮ ಹೆಸರನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಲಾಗ್ತಿದೆ. ಮುಸ್ಲಿಮರ ಮೀಸಲಾತಿಯನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ದಿನ ಬೆಳಗಾದ್ರೆ ಗೋಹತ್ಯೆ, ಬೀಫ್ ಸೇವನೆ ಹೆಸರಲ್ಲಿ ದಾಳಿ ಮಾಡಲಾಗ್ತಿದೆ. ಅದೇ ನೆಪ ಮಾಡಿಕೊಂಡು ಅವರನ್ನ ಸ್ವಘೋಷಿತ ಗೋರಕ್ಷಕರು ಅನ್ನೋರು ಹೊಡೆದು ಕೊಲ್ತಿದ್ದಾರೆ. ಅಂಥದ್ದೇ ಸ್ವಘೋಷಿತ ಹಿಂದುತ್ವ ರಕ್ಷಕರು ಕ್ರಿಸ್ಮಸ್ ಹಬ್ಬದ ವೇಳೆ ಚರ್ಚ್ ಎದುರು ಹೋಗಿ ಹರೇ ಕೃಷ್ಣ ಹರೇ ರಾಮ್ ಭಜನೆ ಮಾಡ್ತಾರೆ. ಅದೇ ಜನ ಶೋಭಾಯಾತ್ರೆ ಮಸೀದಿ ಎದುರು ಹಾದು ಹೋಗುವಾಗ ಅಬ್ಬರದ ಡಿಜೆ ಹಾಡು ಹಾಕಿ ಪ್ರಚೋದಿಸೋಕೆ ನೋಡ್ತಾರೆ. ಅದೇ ಮಂದಿ ಮಸೀದಿ ಮತ್ತು ದರ್ಗಾ ಅಡಿಯಲ್ಲಿನ ಮಂದಿರ ಮೂರ್ತಿ ಹುಡುಕೋಕೆ ಅಗ್ಯೋದಕ್ಕಾಗಿ ಕೋರ್ಟ್ನಿಂದ ಅನುಮತಿ ತರ್ತಾರೆ. ಭಾರತೀಯರು, ಭಾರತೀಯತೆ ಅನ್ನೋದನ್ನ ಎಲ್ಲಿ ಉಳಿಸಲಾಗಿದೆ? ಮತ್ತು ಮನಮೋಹನ್ ಸಿಂಗ್ ಬದುಕಿದ್ದಾಗ ಅವರ ಆಡಳಿತದ ಬಗ್ಗೆ ಟೀಕಿಸಿದ್ದ ಅಮಿತಾಬ್ ಬಚ್ಚನ್ ಮನಮೋಹನ್ ಸಿಂಗ್ ನಿಧನರಾದಾಗ ಯಾಕೆ ಅವರ ವ್ಯಕ್ತಿತ್ವದ ಬಗ್ಗೆ ಒಂದೂ ಮಾತಾಡುವ ಸೌಜನ್ಯವನ್ನೂ ತೋರಿಸದೆ ಸುಮ್ಮನೆ ಕೂತಿದ್ರು ಅಂತ ಬಹಳಷ್ಟು ಮಂದಿ ಕೇಳಿದ್ರು. ಮೋದಿಜಿ ಸಹಿತ ಮನಮೋಹನ್ ಸಿಂಗ್ ರನ್ನ ಕಟುವಾಗಿ ಟೀಕಿಸ್ತಾ ಇದ್ದ ಎಲ್ಲರೂ ಅವರು ನಿಧನರಾದಾಗ ದೇಶಕ್ಕೆ ಅಪಾರ ಕೊಡುಗೆಗಳನ್ನ ಸ್ಮರಿಸಿ ಗೌರವ ಸಲ್ಲಿಸಿದ್ರು. ಆದ್ರೆ ಅಮಿತಾಬ್ ಬಚ್ಚನ್ ಮಾತ್ರ ಮೌನ ಕಾಪಾಡಿಕೊಂಡಿದ್ರು. ಈಗ ಎಲ್ಲಾ ಮುಗಿದ ಮೇಲೆ ದಿಢೀರಾಗಿ ಮನಮೋಹನ್ ಸಿಂಗ್ ಅವರನ್ನ ಬಿಗ್ ಬಿ ನೆನ್ಪು ಮಾಡ್ಕೊಂಡಿದ್ದಾರೆ. ಅದು ಈ ರೀತಿಯಲ್ಲಿ ಧರ್ಮದ ಆಧಾರದಲ್ಲಿ ನೋಡಬೇಡಿ ಅನ್ನುವಂತೆ ಪೋಸ್ಟ್ ಮಾಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಬಿಸಿ ಚರ್ಚೆಗೆ ಕಾರಣ ಆಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.